ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಭೈರತಿಗೆ ಮೆಡಿಕಲ್ ಟೆಸ್ಟ್ ಮಾಡಲಾಗ್ತಾ ಇದೆ. ಬಿಪಿ, ಶುಗರ್, ಇಸಿಜಿ ಟೆಸ್ಟ್ ಮಾಡ್ತಿದ್ದಾರೆ ವೈದ್ಯರು. ಬೌರಿಂಗ್ ಆಸ್ಪತ್ರೆಗೆ ಕರೆತಂದು ಭೈರತಿಗೆ ಮೆಡಿಕಲ್ ಟೆಸ್ಟ್ ಮಾಡಲಾಗ್ತಾ ಇದೆ. ಬಿಪಿಯಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ, ಶುಗರ್ ಮತ್ತೆ ಇಸಿಜಿ ಎಲ್ಲವನ್ನ ಕೂಡ ಟೆಸ್ಟ್ ಮಾಡ್ತಿದ್ದಾರೆ ವೈದ್ಯರು. ಮೆಡಿಕಲ್ ಚೆಕಪ್ ಬಳಿಕ ಕೋರ್ಟ್ಗೆ ಭೈರತಿ ಬಸವರಾಜ್ ಅವರನ್ನ ಹಾಜರುಪಡಿಸಲಾಗುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ಕರೆತರ್ತಾರೆ ಸಿಐಡಿ ಅಧಿಕಾರಿಗಳು. ಕೋರ್ಟ್ನಲ್ಲಿ ಕಸ್ಟಡಿಗೆ ಕೇಳಲಿದ್ದಾರೆ ಸಿಐಡಿ ಪೊಲೀಸರು. ಮತ್ತಷ್ಟು ಇನ್ಫಾರ್ಮೇಶನ್ ಪಡ್ಕೋಬೇಕಿದೆ. ತನಿಖೆ ನಡೆಸುವಂತಹ ದೃಷ್ಟಿಯಿಂದಾಗಿ ಸಿಐಡಿ ಪೊಲೀಸರು ಕಸ್ಟಡಿಗೆ ತೆಗೆದುಕೊಳ್ತಾರೆ. ಕೋರ್ಟ್ಗೆ ಹಾಜರುಪಡಿಸಿದ ನಂತರ ನಮ್ಮ ಕಸ್ಟಡಿಗೆ ನೀಡಿ ಅಂತ ಕೋರ್ಟ್ನಲ್ಲಿ ಕೇಳ್ತಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 8 ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದಂತಹ ಭೈರತಿ ಬಸವರಾಜ್ ನಿನ್ನೆ 6:40 ಸುಮಾರಿಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ಬಂದ್ರು. ಅಹಮದಾಬಾದ್ನಿಂದ ಬರ್ತಾ ಇದ್ದಂತೆ ಸಿಐಡಿ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ತೆಗೆದುಕೊಂಡ್ರು. ನಂತರ ನಿನ್ನೆ ರಾತ್ರಿ ಪೂರ್ತಿ ಸಿಐಡಿ ಕಚೇರಿಯಲ್ಲೇ ಭೈರತಿ ಬಸವರಾಜನ್ನ ಉಳಿಸಿಕೊಳ್ಳಲಾಗಿತ್ತು. ವಿಚಾರಣೆಯನ್ನು ನಡೆಸಿದ್ರು. ಇವತ್ತು ಮೆಡಿಕಲ್ ಚೆಕಪ್ ಅನ್ನ ಮಾಡಲಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಗೆ ಕರೆತಂದು ಬಿಪಿ, ಶುಗರ್, ಇಸಿಜಿ ಟೆಸ್ಟ್ ಮಾಡ್ತಿದ್ದಾರೆ. ಬಿಪಿ, ಶುಗರ್, ಇಸಿಜಿ ಟೆಸ್ಟ್ ಮಾಡ್ತಿದ್ದಾರೆ. ಭೈರತಿ ಬಸವರಾಜ್ಗೆ ಮೆಡಿಕಲ್ ಟೆಸ್ಟ್ ಮಾಡಲಾಗ್ತಾ ಇದೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ A5 ಆರೋಪಿಯಾಗಿದ್ದಾರೆ. ಬಿಕ್ಲು ಶಿವನ ಪತ್ನಿ ನೀಡಿದಂತಹ ದೂರಿನ ಮೇಲೆ ವಿಚಾರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ನನಗೂ ಮತ್ತು ಬಿಕ್ಲು ಶಿವನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ಸಿಕ್ಕಿ ಬಿದ್ದಿದ್ರು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ತಿಮ್ಮೇಗೌಡ, ಭೈರತಿ ಬಸವರಾಜ್ ಅವರನ್ನ ಮೆಡಿಕಲ್ ಟೆಸ್ಟ್ ಮಾಡಲಾಗ್ತಾ ಇದೆ. ಎಷ್ಟೊತ್ತಿಗೆ ಮೆಡಿಕಲ್ ಟೆಸ್ಟ್ ಮುಗಿಯುತ್ತೆ? ಯಾವಾಗ ಕೋರ್ಟ್ಗೆ ಹಾಜರುಪಡಿಸ್ತಾರೆ? ಕೆಲವೇ ಕ್ಷಣಗಳ ಹಿಂದಷ್ಟೇ ಭೈರತಿ ಬಸವರಾಜ್ ಅವ್ರನ್ನ ಶಿವಾಜಿನಗರದಲ್ಲಿರ್ತಕ್ಕಂಥ ಬೋರಿಂಗ್ ಆಸ್ಪತ್ರೆಗೆ ಮೆಡಿಕಲ್ ಚೆಕಪ್ಗೋಸ್ಕರ ಕರ್ಕೊಂಬಂದಿದ್ರು. ಈಗಷ್ಟೇ ಭೈರತಿ ಬಸವರಾಜ್ ಅವ್ರನ್ನ ಮೆಡಿಕಲ್ ಚೆಕಪ್ ಮುಗಿಸಿ ಇದೀಗ ಮತ್ತೆ ಸಿ ಐ ಡಿ ಕಚೇರಿ ಹತ್ತ ಕರೆದೊಯ್ದಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ A5 ಆರೋಪಿಯಾಗಿರ್ತಕ್ಕಂಥ ಭೈರತಿ ಬಸವರಾಜ್ ಅವ್ರನ್ನ ನಿನ್ನೆಯಷ್ಟೇ ಪೊಲೀಸ್ನವರು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಿದರು. ತಡರಾತ್ರಿ ಸುದೀರ್ಘ ವಿಚಾರಣೆಯನ್ನು ಕೂಡ ನಡೆಸಿದರು. ಇವತ್ತು 24 ಗಂಟೆಯೊಳಗಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಮುನ್ನ ವೈದ್ಯಕೀಯ ತಪಾಸಣೆಯನ್ನು ನಡೆಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಭೈರತಿ ಬಸವರಾಜ್ ಅವ್ರಿಗೆ ವಯೋಸಹಜವಾದಂಥ ಕೆಲವೊಂದು ಕಾಯಿಲೆಗಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವೈದ್ಯಕೀಯ ತಪಾಸಣೆಯನ್ನು ಏನಾದರೂ ನಡೆಸದೇ ಇದ್ದರೆ ಅದು ಜಾಮೀನನ್ನು ಪಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಸಿಗ್ಬೋದು, ಅಂದರೆ ಅನುಕೂಲ ಆಗ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ಕಾನೂನು ರೀತಿಯ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ಒಂದು ಕ್ರಮಗಳನ್ನು ತೆಗೆದುಕೊಂಡಿರ್ತಕ್ಕಂಥ CID ಪೊಲೀಸರು ಇದೀಗ ಭೈರತಿ ಬಸವರಾಜ್ ಅವ್ರನ್ನ ಶಿವಾಜಿನಗರದಲ್ಲಿರ್ತಕ್ಕಂಥ ಬೋರಿಂಗ್ ಆಸ್ಪತ್ರೆಗೆ ಕರೆತಂದು ವೈದ್ಯಕೀಯ ತಪಾಸಣೆಗಳು ಅಂದರೆ ಇಸಿಜಿ, ಬಿಪಿ, ಶುಗರ್ ಈ ರೀತಿಯಾದಂಥ ಪ್ರಾಥಮಿಕ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸಿ ಇದೀಗ CID ಕಚೇರಿ ಹತ್ತ ಕರೆದೊಯ್ದಿದ್ದಾರೆ. CID ಕಚೇರಿಯಲ್ಲಿ ಮತ್ತೊಂದಷ್ಟು ವಿಚಾರಣೆಗಳನ್ನು ನಡೆಸಿ ಆ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುತ್ತಾರೆ ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರುವಂಥದ್ದು. ಚೈತ್ರ, ಧನ್ಯವಾದ. ಹೆಬ್ಬಾಕ ತಿಮ್ಮೇಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ಭೈರತಿ ಬಸವರಾಜ್ ಅವರನ್ನ ಮೆಡಿಕಲ್ ಚೆಕಪ್ ಮಾಡಲಾಗ್ತಾ ಇದೆ. ಶಾಸಕರಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಬಿಪಿ, ಶುಗರ್, ಇಸಿಜಿ ಎಲ್ಲವನ್ನ ಕೂಡ ಚೆಕಪ್ ಮಾಡ್ತಿದ್ದಾರೆ. ಯಾವುದಾದ್ರೂ ಎಮರ್ಜೆನ್ಸಿ ಇದೆಯಾ, ಅಂದರೆ ಆಸ್ಪತ್ರೆಯಲ್ಲೇ ಉಳಿಸಿಕೊಳ್ಳುವಂತಹ ಟ್ರೀಟ್ಮೆಂಟ್ ನೀಡುವಂತಹ ಅವಶ್ಯಕತೆ ಇದೆಯಾ, ಅಥವಾ ಅವರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಅವರು ದೃಢವಾಗಿ ಇದ್ದಾರಾ, ಎಲ್ಲವನ್ನ ಕೂಡ ಈಗ ಚೆಕಪ್ ಮಾಡ್ತಾರೆ. ಮೆಡಿಕಲ್ ರಿಪೋರ್ಟ್ ಎಲ್ಲ ಚೆಕಪ್ ಮಾಡಿ ನಂತರ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ 2025 ಜುಲೈ 15ರಂದು ನಡೆದಂತಹ ಕೊಲೆ ಪ್ರಕರಣದಲ್ಲಿ A5 ಆರೋಪಿಯಾಗಿದ್ದಾರೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್. ಮೆಡಿಕಲ್ ಚೆಕಪ್ ಮಾಡಲಾಗ್ತಾ ಇದೆ. ಇವಾಗ ಬೌರಿಂಗ್ ಆಸ್ಪತ್ರೆಗೆ ಇವತ್ತು ಕರೆತಂದು ಚೆಕಪ್ ಮಾಡ್ತಿದ್ದಾರೆ. ನಿನ್ನೆ ರಾತ್ರಿ ಅಹಮದಾಬಾದ್ನಿಂದ ಬಂದು CID ಅಧಿಕಾರಿಗಳ ಮುಂದೆ ಸರೆಂಡರ್ ಆಗಲಿಕ್ಕೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿನೇ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ CID ಅಧಿಕಾರಿಗಳು ಮೊದಲೇ ಬೀಡು ಬಿಟ್ಟಿದ್ದು ಮಧ್ಯಾಹ್ನದಿಂದಲೇ ಸಂಜೆ ಬರ್ತಾ ಇದ್ದಂತೆ ತಮ್ಮ ಕಸ್ಟಡಿಗೆ ತೆಗೆದುಕೊಂಡ್ರು. ಸದ್ಯಕ್ಕೆ
ಸಿಐಡಿ ಆಫೀಸ್ನಲ್ಲೇ ನಿನ್ನೆ ಉಳ್ಕೊಂಡಿದ್ರು. ಪ್ರಾಥಮಿಕ ಮಾಹಿತಿಯನ್ನೆಲ್ಲವನ್ನ ಕೂಡ ಕಲೆ ಹಾಕಿದ್ದಾರೆ. ಎಲ್ಲಿ ಉಳ್ಕೊಂಡಿದ್ರು, ಇವ್ರಿಗೆ ಯಾರು ಆಸರೆಯನ್ನ ನೀಡಿದ್ರು, ಎಲ್ಲವನ್ನ ಸಿಐಡಿ ಅಧಿಕಾರಿಗಳು ನಿನ್ನೆ ರಾತ್ರಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇಷ್ಟು ದಿನ ಏನಕ್ಕೆ ಕಾನೂನಿನ ಒಂದು ನಿಯಮಗಳಿಗೆ ಒಳಪಡದೆ ತಲೆಮರೆಸ್ಕೊಂಡಿದ್ದೇನಕ್ಕೆ? ಹೊರ ರಾಜ್ಯದಲ್ಲಿ ಇದ್ರಾ ಅಥವಾ ಹೊರದೇಶಕ್ಕೆ ಹೋಗಿದ್ರಾ? ಎಲ್ಲ ರೀತಿಯ ತನಿಖೆ ನಿನ್ನೆ ರಾತ್ರಿ ಮೇಲ್ವಿಚಾರಣೆಯನ್ನು ನಡೆಸಲಾಗಿದೆ. ಯಾಕಂತಂದ್ರೆ ಕಳೆದ 8 ತಿಂಗಳಿನಿಂದ ಕೂಡ ಕಾನೂನಿನ ಪ್ರಕ್ರಿಯೆಗೆ ಒಳಪಡದೆ ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಅಲ್ಲೂ ಕೂಡ ಜಾಮೀನು ಅರ್ಜಿ ವಜಾ ಆಗುತ್ತೆ. ನಂತರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ವಜಾ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಲಾಗಿತ್ತು. ಹೀಗಾಗಿ ಸರೆಂಡರ್ ಆಗಲೇಬೇಕಾದಂಥ ಅನಿವಾರ್ಯತೆ ಇತ್ತು. ಹಾಗಾಗಿ ಬಂದಿದ್ದಾರೆ. ಈಗ ಸಿಐಡಿ ಕಸ್ಟಡಿಯಲ್ಲೇ ಇದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಭೈರತಿ ಬಸವರಾಜ್ ಅವರಿಗೆ ಮೆಡಿಕಲ್ ಚೆಕಪ್ ಮಾಡಲಾಗ್ತಾ ಇದೆ. ಯಾವೆಲ್ಲ ಚೆಕಪ್ಗಳಾಗಿದೆ? ಎಷ್ಟೊತ್ತಿಗೆ ಮುಗಿಯುತ್ತೆ? ಯಾವಾಗ ಕೋರ್ಟ್ಗೆ ಹಾಜರುಪಡಿಸ್ತಾರೆ? ಚೈತ್ರ, ಈಗಾಗಲೇ ಭೈರತಿ ಬಸವರಾಜ್ ಅವ್ರನ್ನ ಮೆಡಿಕಲ್ ಚೆಕಪ್ಗೆ ಅಂತ ಹೇಳಿ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಬರಲಾಗಿದೆ. ಅಲ್ಲಿ ಅವರ ಆರೋಗ್ಯದ ಪರಿಸ್ಥಿತಿಯನ್ನು ನೋಡ್ತಾರೆ. ಅಂದ್ರೆ BP, ಶುಗರ್ ಅಂತ ಸೇರಿ ಪ್ರಾಥಮಿಕವಾಗಿ ಅವರು ವಿಚಾರಣೆಯನ್ನ ಎದುರಿಸೋದಕ್ಕೆ ತಯಾರಿದ್ದಾರೆ. ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಅವರನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಕೆಲವು ಹೊತ್ತಲ್ಲಿ ಮೆಡಿಕಲ್ ಚೆಕಪ್ ಕೂಡ ಮುಗಿಯುತ್ತೆ. ಅದಾದ್ಮೇಲೆ ನೇರವಾಗಿ ಪ್ರೆಸಿಡೆಂಟ್ ಕೋರ್ಟ್ಗೆ ಕರೆದುಕೊಂಡು ಅವರನ್ನ ಹೋಗುವಂತ ಕೆಲಸವನ್ನು ಮಾಡಲಾಗುತ್ತೆ. ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನ ಕಚೇರಿಗೆ ಕೇಳುವಂತ ಕೆಲಸವನ್ನ ಸಿಐಡಿ ತನಿಖೆ ತಂಡ ಮಾಡುತ್ತೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಇವರ ವಿರುದ್ಧ ಪ್ರಬಲ ಸಾಕ್ಷ್ಯಗಳಿದೆ. ಆ ಒಂದು ಸಾಕ್ಷ್ಯಗಳಿಗೆ ಸಂಬಂಧಪಟ್ಟಂತೆ ಅವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿದೆ. ಯಾಕಂದ್ರೆ ಈ ಒಂದು ವಿಶೇಷ ಕೊಲೆ ಪ್ರಕರಣದಲ್ಲಿ ಇವರೇ ಪ್ರಮುಖ ಆರೋಪಿಗಳಾಗಿದ್ದಾರೆ. ಇವರು ಪ್ರಕರಣವಾಗಿದ್ದಾರೆ ಅಂತ ಆರೋಪ ಇದೆ. ಜೊತೆಗೆ ಇವರ ಜೊತೆ ಮತ್ತೊಂದು ಆರೋಪಿಯನ್ನು ಕೂಡ ಅವರನ್ನ ಈಗಾಗಲೇ ನ್ಯಾಯಾಲಯಕ್ಕೂ ಕೂಡ ಹಾಜರಿಸಿ ವಿಚಾರ ಮಾಡಲಾಗಿದೆ. ಮತ್ತೆ ಆರೋಪಿ ಜಗದೀಶ್ ಆಗಿರ್ಬೋದು ಮತ್ತೆ ಭೈರತಿ ಬಸವರಾಜ್ ಕೂಡ ಸಾಕಷ್ಟು ಕಾಂಟ್ಯಾಕ್ಟ್ ಇತ್ತು ಅನ್ನೋದು ತನಿಖೆಗಳೇ ಗೊತ್ತಾಗಿದೆ. ಅದರ ಬಗ್ಗೆ ನಾವು ಕ್ಲಾರಿಫಿಕೇಶನ್ ಅನ್ನ ಪಡಿಬೇಕು, ತನಿಖೆಯನ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ಅವರನ್ನ ವಹಿಸಬೇಕಾಗಿದೆ. ಹೀಗಾಗಿ ಅವರನ್ನ ಕಸ್ಟಡಿಗೆ ನೀಡುವಂತೆ ನ್ಯಾಯಾಧೀಶರ ಬಳಿ ಸಿಐಡಿ ಅಧಿಕಾರಿಗಳು, ತನಿಖಾಧಿಕಾರಿ ACP ಗೌತಮ್ ಕುಮಾರ್ ಅವರು, DSP ಗೌತಮ್ ಕುಮಾರ್ ಅವರು ಮನವಿ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಕನಿಷ್ಠ 5 ದಿನಗಳ ಕಾಲ ಕಸ್ಟಡಿಗೆ ಪಡೆಯುವಂತ ಪ್ಲಾನ್ ಅನ್ನ ಸಿಐಡಿ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಆದ್ರೆ ನ್ಯಾಯಾಧೀಶರು ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಕೆಲವೇ ಹೊತ್ತಲ್ಲಿ ಮೆಡಿಕಲ್ ಚೆಕಪ್ ಇದೆ. ಮೆಡಿಕಲ್ ಚೆಕಪ್ ಮುಗಿದ ನಂತರ ಕೋರ್ಟ್ಗೆ ಇವರನ್ನ ಕರೆಯುವಂತ. ಮಾದೇಶ್, ಇನ್ನು ಭೈರತಿ ಬಸವರಾಜ್ ಅವರನ್ನ ಕೋರ್ಟಿಗೆ ಹಾಜರುಪಡಿಸಿದ ನಂತರ ಭೈರತಿ ಬಸವರಾಜ್ ಅವರಿಗೆ ನೆಕ್ಸ್ಟ್ ಮುಂದಿನ ಕಾನೂನು ಆಯ್ಕೆಗಳು ಯಾವ ರೀತಿ ಇದೆ? ಚೈತ್ರ, ಈ ಒಂದು ಪ್ರಕರಣದಲ್ಲಿ ಈಗಾಗಲೇ 20 ಜನ ಆರೋಪಿಗಳನ್ನ ಬಂಧನ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. 18 ಜನ ಆರೋಪಿಗಳು ಕೂಡ ಈಗ ಹರಪನಗರ ಜೈಲಿನಲ್ಲಿದ್ದಾರೆ. ಈಗ ಇವರಿಬ್ಬರು ಆರೋಪಿಗಳು ಸೇರಿ 20 ಜನ ಆರೋಪಿಗಳಾಗ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಕಸ್ಟಡಿಯನ್ನ ಎದುರಿಸುವಂತ ಕೆಲಸವನ್ನ ಭೈರತಿ ಬಸವರಾಜ್ ಅವರು ಮಾಡಬೇಕಾಗುತ್ತೆ. ಇಲ್ಲಿವರೆಗೂ ಕೂಡ ಒಂದು ಬಾರಿಯೂ ಕೂಡ ಸಿಐಡಿ ಅಧಿಕಾರಿಗಳು ಭೈರತಿ ಬಸವರಾಜ್ ಅವರನ್ನ ವಿಚಾರಣೆ ಮಾಡಿರಲಿಲ್ಲ. ಇವರ ವಿರುದ್ಧದ ತನಿಖೆ ಮಾತ್ರ ಬಾಕಿ ಇತ್ತು. ಹೀಗಾಗಿ ಸದ್ಯಕ್ಕೆ ಇವರನ್ನ ಅರೆಸ್ಟ್ ಮಾಡಿ ಕಸ್ಟಡಿಗೆ ಕೇಳುವಂತ ಕೆಲಸ ಮಾಡಿದ್ದಾರೆ. ಕಸ್ಟಡಿ ಮುಗಿದ ನಂತರ ಅವರನ್ನ ಮತ್ತೆ ಅಗತ್ಯ ಇದ್ರೆ ಮತ್ತೆ ಕಸ್ಟಡಿಗೆ ಕೇಳುವಂತ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಾರೆ. ಒಂದು ವೇಳೆ ಅಂದ್ರೆ ವಿಚಾರಣೆ ವೇಳೆ ಇವರು ನೀಟಾಗಿ ಸಹಕರಿಸಿ ತನಿಖೆಗೆ ಸಹಕರಿಸಿದ್ರೆ ಮತ್ತೆ ಅವರನ್ನ ಕಸ್ಟಡಿಗೆ ಪಡೆಯುವಂತ ಅವಕಾಶ ಇರೋದಿಲ್ಲ. ಒಂದು ವೇಳೆ ಇವರು ತನಿಖೆಯಲ್ಲಿ ಸಹಕರಿಸಿಲ್ಲ ಇದ್ರೆ ಮತ್ತೊಮ್ಮೆ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಮುಗಿದ ನಂತರ ಮತ್ತೊಮ್ಮೆ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆ ಇದೆ. ಒಂದು ವೇಳೆ ಕಸ್ಟಡಿಗೆ ಮುಗಿದ ನಂತರ ಸೀದಾ ಹರಪನಗರ ಜೈಲಿಗೆ ಬಹುತೇಕ ಒಪ್ಪಿಸುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಅದಾದ್ಮೇಲೆ ಕೆಲ ತಿಂಗಳ ನಂತರ ಇವರು ಮತ್ತೆ ಲೋಯರ್ ಕೋರ್ಟ್ ಇಂದ ಜಾಮೀನು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಅಲ್ಲಿವರೆಗೂ ಕೂಡ ಇವರು ಏನು ಕಾನೂನು ಪ್ರೊಸೀಜರ್ಗಳಿದೆ, ಬೇಸಿಕ್ ಪ್ರೊಸೀಜರ್ ಇದೆ, ಅದನ್ನ ಎದುರಿಸಲೇ ಬೇಕಾದಂತ ಅನಿವಾರ್ಯತೆ ಸದ್ಯಕ್ಕೆ ಬಸವರಾಜ್ ಅವರಿಗಿದೆ. ಸದ್ಯಕ್ಕೆ ಅವರನ್ನ ಮೆಡಿಕಲ್ ಟೆಸ್ಟ್ ಮಾಡಲಾಗ್ತಿದೆ. ಪ್ರಕರಣದಲ್ಲಿ ಪ್ರಮುಖ ಸಾಕ್ಷ್ಯಗಳು ಅವರ ವಿರುದ್ಧ ಪತ್ತೆಯಾಗಿದೆ. ಹಾಗೆ ಸಂಪರ್ಕದಲ್ಲಿರಿ ಮಾದೇಶ್, ಮತ್ತೊಮ್ಮೆ ನಿಮ್ಮನ್ನು ಸಂಪರ್ಕಿಸ್ತೀವಿ. ಜನಪ್ರತಿನಿಧಿಗಳ ಕೋರ್ಟ್ಗೆ ಸಿಐಡಿ ಪೊಲೀಸರು ಭೈರತಿ ಬಸವರಾಜ್ ಅವರನ್ನ ಕರೆ ತಂದಿದ್ದಾರೆ. ಸಿಐಡಿ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಕಸ್ಟಡಿಗೆ ಕೇಳಲಿದ್ದಾರೆ ಸಿಐಡಿ ಪೊಲೀಸರು. ಜನಪ್ರತಿನಿಧಿಗಳ ಕೋರ್ಟ್ಗೆ ಭೈರತಿ ಬಸವರಾಜ್ ಅವರನ್ನ ಕರೆ ತಂದಿದ್ದಾರೆ. ಸಿಐಡಿ ಪೊಲೀಸರು ತಮ್ಮ ಕಸ್ಟಡಿಗೆ ಬೇಕು ಅಂತ ಹೇಳಿ ಕೇಳುವಂತಹ ಸಾಧ್ಯತೆ ದಟ್ಟವಾಗಿದೆ. ಮತ್ತಷ್ಟು ವಿಚಾರಗಳನ್ನ ತಿಳ್ಕೋಬೇಕಿದೆ. ನೇರವಾಗಿ ಭಾಗಿಯಾಗಿದ್ದಾರಾ ಇಲ್ವಾ ಎಲ್ಲವನ್ನ ಕೂಡ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಬೇಕಿದೆ. ಹೀಗಾಗಿ ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಿ,
ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರನ್ನ ಕೋರ್ಟ್ಗೆ ಹಾಜರುಪಡಿಸುತ್ತಿದ್ದಾರೆ ಸಿಐಡಿ ಅಧಿಕಾರಿಗಳು. ಜನಪ್ರತಿನಿಧಿಗಳ ಕೋರ್ಟ್ಗೆ ಬಿಜೆಪಿ ಶಾಸಕರನ್ನ ಕರೆತಂದಿರುವಂತದ್ದು. ಸಿಐಡಿ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿ ತಮ್ಮ ಕಸ್ಟಡಿಗೆ ಕೇಳೋದಕ್ಕೆ ಕರೆತಂದಿದ್ದಾರೆ. ನಿನ್ನೆ ಭೈರತಿ ಬಸವರಾಜ್ ಸಿಐಡಿ ಆಫೀಸ್ನಲ್ಲೇ ಉಳ್ಕೊಂಡಿದ್ದು. ಮೇಲ್ವಿಚಾರಣೆಯನ್ನ ಕೂಡ ನಡೆಸಲಾಗಿತ್ತು. ಪ್ರಾಥಮಿಕ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಇಷ್ಟು ದಿನ ತಲೆಮರೆಸಿಕೊಂಡಿದ್ದು ಯಾಕೆ, ಎಲ್ಲಿ ಇದ್ರು, ಕೆಲವೊಂದು ಮೂಲಗಳ ಪ್ರಕಾರ ಅವರು ದುಬೈಯಲ್ಲಿ ಇದ್ರು ಅನ್ನುವಂತಹ ಮಾಹಿತಿ ಲಭ್ಯ ಆಯಿತು. ನಂತರ ಕೇರಳದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇತ್ತು. ಆದರೆ ಅವರು ನಿನ್ನೆ ಬಂದಿದ್ದು ಅಹಮದಾಬಾದ್ನಿಂದ ನೇರವಾಗಿ ಬೆಂಗಳೂರಿಗೆ ಬಂದಿದ್ರು. ಮಾದೇಶ್, ಈ ಬಗ್ಗೆ ಮಾತನಾಡ್ತಾ ಇದ್ವಿ. ಕೋರ್ಟ್ಗೆ, ಜನಪ್ರತಿನಿಧಿಗಳ ಕೋರ್ಟ್ಗೆ ಭೈರತಿ ಬಸವರಾಜ್ ಅವರನ್ನ ಕರೆತಂದಿರುವಂತದ್ದು, ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ? ಚೈತ್ರ ಸದಸ್ಯ ಅವರನ್ನ ನ್ಯಾಯಾಧೀಶರಿಂದ ಹಾಜರುಪಡಿಸುವಂತ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ದಾರೆ. ಈಗಾಗಲೇ ರಿಮೈಂಡ್ ಅಪ್ಲಿಕೇಶನ್ ಕೂಡ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಇವರನ್ನ ಯಾಕೆ ಕಸ್ಟಡಿಗೆ ಪಡಿಬೇಕು, ಪ್ರಮುಖ ಅಂಶಗಳು ಏನಿದಾವೆ, ತನಿಖೆ ವೇಳೆ ಇವರ ವಿರುದ್ಧ ಯಾವೆಲ್ಲ ಸಾಕ್ಷಿಗಳು ಪತ್ತೆಯಾಗಿದ್ದಾವೆ ಅನ್ನೋದನ್ನ ಮೆನ್ಷನ್ ಮಾಡಿ ಆ ಒಂದು ರಿಮೈಂಡ್ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡುವಂತ ಕೆಲಸವನ್ನ ಸರ್ಕಾರಿ ಪರ ವಕೀಲರು ಮಾಡ್ತಾರೆ, SPP ಅವರು ಮಾಡ್ತಾರೆ. ಅದಾದ್ಮೇಲೆ ಯಾಕೆ ಅವರನ್ನ ಕಸ್ಟಡಿಗೆ ಪಡಿಬೇಕು ಅನ್ನುವಂಥದ್ದು, ಜೊತೆಗೆ ನ್ಯಾಯಾಧೀಶರು ಕೂಡ ಅವರನ್ನ ಭೈರತಿ ಬಸವರಾಜ್ ಒಂದಷ್ಟು ಪ್ರಶ್ನೆ ಮಾಡುವಂತ ಸಾಧ್ಯತೆ ಇದೆ. ಅಂದ್ರೆ ನಿಮ್ಗೇನಾದ್ರೂ ಅಧಿಕಾರಿಗಳು ತೊಂದರೆ ಪತ್ರ ಅಥವಾ ಅರೆಸ್ಟ್ ಆಗಿರುವಂತ ವಿಚಾರವನ್ನ ನಿಮ್ಮ ಫ್ಯಾಮಿಲಿಗೆ ತಿಳಿಸಿದ ಅನ್ನುವಂತ ಒಂದಷ್ಟು ಪ್ರಾಥಮಿಕ ಪ್ರಶ್ನೆಗಳನ್ನು ಕೂಡ ಜೋಡಿಸಿ ಮಾಡ್ತಾರೆ. ಅದಾದ್ಮೇಲೆ ಯಾವ ಕಾರಣಕ್ಕೆ ಸಿಐಡಿ ಅಧಿಕಾರಿಗಳು ಕಸ್ಟಡಿಗೆ ಕೇಳ್ತಿದ್ದಾರೆ ಅನ್ನೋದನ್ನ ನೋಡಿ ಅದರ ಅಗತ್ಯ ಇದ್ರೆ ಅವರನ್ನ ಕಸ್ಟಡಿಗೆ ಕೊಡ್ತಾರೆ. ಈಗಾಗಲೇ ಅವರನ್ನ ತೀರಾ ವಿಚಾರಣೆ ಮಾಡಬೇಕಾಗಿದೆ. ತನಿಖಾ ಅಂತ ಅವರ ವಿರುದ್ಧದ ತನಿಖಾ ಅಂತ ಪಾಸ್ ಇರೋದ್ರಿಂದ ಅವರನ್ನ ಕಸ್ಟಡಿಗೆ ಪಡೆಯಲೇಬೇಕಾದಂತ ಅನಿವಾರ್ಯತೆ ಸಿಐಡಿ ಅಧಿಕಾರಿಗಳಿಗಿದೆ. ಹೀಗಾಗಿ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಇವರ ವಿರುದ್ಧ ಒಂದಷ್ಟು ಪ್ರಬಲ ಸಾಕ್ಷ್ಯಗಳಿದ್ದಾವೆ. ಅಂದ್ರೆ ಸಿಐಡಿ ಅಧಿಕಾರಿಗಳಿಗೆ ಅವರ ಬಿಸಿಸಿ ಅವರ ಕುಟುಂಬಸ್ಥರು ಒಂದು ಆಡಿಯೋವನ್ನು ಕೂಡ ಕೊಟ್ಟಿದ್ರು ಅನ್ನುವಂಥದ್ದು ಕೂಡ ತನಿಖೆಗಳ ಗೊತ್ತಾಗಿತ್ತು. ಹೀಗಾಗಿ ಆ ಒಂದು ಆಡಿಯೋದಲ್ಲಿ ಪ್ರಮುಖ ಸಾಕ್ಷ್ಯ ಇದೆ ಇವ್ರ ವಿರುದ್ಧ. ಹೀಗಾಗಿ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಪಡೆಯುವಂತ ನಿಟ್ಟಿನಲ್ಲಿ ಇವರ ವಿರುದ್ಧದ ತನಿಖೆ ಭಾಗವಾಗಿ ಹಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ, ಹಲವು ತನಿಖೆ ಪ್ರಕ್ರಿಯೆಗಳನ್ನ ಮುಗಿಸಬೇಕಾಗುತ್ತೆ. ಹೀಗಾಗಿ ಕಸ್ಟಡಿಗೆ ಕೇಳುವಂತ ಕೆಲಸವನ್ನ ಸಿಐಡಿ ತನಿಖಾ ತಂಡ ಮಾಡ್ತಿದೆ. ಈಗ ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ಜೈಲಿಗೆ ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕು. ತನಿಖೆ ಸುಮಾರು 5 ದಿನಗಳ ಕಾಲ ಆದ್ರೂ ಅವರನ್ನ ವಿಚಾರಣೆ ಮಾಡಿ ಅವರಿಂದ ಹೇಳಿಕೆಗಳನ್ನ ದಾಖಲಿಸಿಕೊಳ್ಳುವಂತ ಒಂದು ತಯಾರಿಯಲ್ಲಿ ಸದ್ಯಕ್ಕೆ ಸಿಐಡಿ ಅಧಿಕಾರಿಗಳಿದ್ದಾರೆ. ಜೈಲಿಗೆ ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಚೈತ್ರ, ಮಾದೇಶ್, ಯಾವಾಗ ಬಿಕ್ಲು ಶಿವನ್ ಕೊಲೆ ಆಯ್ತು ಆ ಸಂದರ್ಭದಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಜಗ್ಗನಿಗೂ ಮತ್ತು ಬಿಕ್ಲು ಶಿವನಿಗೂ ನನಗೂ ಸಂಬಂಧವೇ ಇಲ್ಲ ಅಂತ ಯಾವಾಗ ಹೇಳಿದ್ರು, ಅದೇ ಒಂದು ರೀತಿ ಭೈರತಿ ಬಸವರಾಜ್ ಅವರಿಗೆ ಜಾಮೀನು ಸಿಗ್ಲಿಕ್ಕೆ, ಅಂದ್ರೆ ಸಿಗದೆ ಇರೋದಕ್ಕೆ ಕಾರಣ ಆಯ್ತಾ ಅಂತ? ಆರೋಪಿತ ಏನು ಹೇಳ್ತಾರೆ ಅನ್ನೋದು ತಿಳ್ಕೊಳ್ಳಿ. ಒಂದು ಪ್ರಕರಣದ ತನಿಖೆ ವೇಳೆ ಯಾವೆಲ್ಲ ಸಾಕ್ಷ್ಯಗಳು ಸಿಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಭಾರತೀಯ ನಗರ ಪೊಲೀಸರು ಈ ಮುಂಚೆ ಅವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರು ನನಗೂ ಮತ್ತೆ ಈ ಒಂದು ಪ್ರಕರಣಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಜೊತೆಗೆ ಇವನ್ನ ಆರೋಪಿತ ಜಗದೀಶ್ಗೆ ಮತ್ತೆ ಬಿಸಿಸಿಗೆ ಏನು ಯಾವುದೇ ರೀತಿಯಾದಂತ ಗಲಾಟೆಗಳಿಲ್ಲ, ನನಗೂ ಅವ್ರಿಗೆ ಸಂಬಂಧ ಇಲ್ಲ, ಪರಿಚಯ ಇರ್ಬೋದು ಬಿಸಿಸಿ, ಆದ್ರೆ ಆತನನ್ನ ಕೊಲೆ ಮಾಡುವಂತ ಉದ್ದೇಶ ಮತ್ತೆ ಆತನ ಜೊತೆ ಯಾವುದೇ ರೀತಿಯಾದಂತ ಗಲಾಟೆಗಳು ನನಗೆ ಆಗಿಲ್ಲ ಅಂತ ಹೇಳಿ ಭೈರತಿ ಬಸವರಾಜ್ ಅವರು ಹೇಳಿದ್ರು. ಆದ್ರೆ ಅದರ ಬೆನ್ನಲ್ಲೇ ಆರೋಪಿತ ಜಗದೀಶ್ ಅಲಿಯಾಜಿ ಜೊತೆ ಈತ ಮತ್ತೆ ಭೈರತಿ ಬಸವರಾಜ್ ಅವರು ಇಬ್ರು ಕೂಡ ಇರುವಂತಹ ಸಾಕಷ್ಟು ಫೋಟೋಗಳು ವೈರಲ್ ಆಗಿತ್ತು. ಅವರು ಇಬ್ರು ಕೂಡ ಆತ್ಮೀಯರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಲವು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭೇಟಿಯಾಗಿರುವಂತ ವಿಚಾರ ಆಗಿರ್ಬೋದು, ಜೊತೆಯಲ್ಲಿ ಹೋಗಿರುವಂತ ವಿಚಾರ ಆಗಿರ್ಬೋದು. ಜೊತೆಗೆ ಇವರು ಇಬ್ರು ಕೂಡ ಸಾಕಷ್ಟು ವ್ಯವಹಾರಗಳಲ್ಲಿ ಈ ಮುಂಚೆ ಭಾಗಿಯಾಗಿದ್ರು ಅನ್ನುವಂಥದ್ದು ಕೂಡ ವೇಳೆ ಗೊತ್ತಾಗಿತ್ತು. ಇದರ ಜೊತೆಗೆ ಪ್ರಮುಖ ಕಾರಣ ಏನು ಅನ್ನೋದನ್ನ ನೋಡಿದ್ರೆ ಇಲ್ಲಿ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಗಮನಿಸಬೇಕಾಗುತ್ತೆ. ಇಲ್ಲಿ ಈ ಒಂದು ಪ್ರಕರಣದಲ್ಲಿ ವಿಶ್ಲೇಷಣೆ ಈ ಮುಂಚೆ ಭೈರತಿ ಬಸವರಾಜ್ ಅವರಿಗೆ ಅವರ ವಿರುದ್ಧ ದೂರಿರುವಂತಹ ಕೆಲಸವನ್ನ ಮಾಡಿರ್ತಾರೆ. ಅಂದ್ರೆ ಭೈರತಿ ಬಸವರಾಜ್ ಅವರು ನನ್ನ ವಿರುದ್ಧ ಕೊಲೆ ಚಿಂತನೆ ಮಾಡಿಸಿರ್ಬೋದು ಅನ್ನುವಂತ ಆರೋಪದ ಮೇಲೆ ನಾವು ದೂರನ್ನ ನಿಲ್ಲಿಸಿದ್ದೇವೆ, ನನಗೆ ಜೀವದ ಇದೆ ವಿಶ್ಲೇಷಿಯ ಅಂತ ಹೇಳಿ ವಿಶ್ಲೇಷಿಯ ಈ ಮುಂಚೆ ಕಮಿಷನರ್ಗೆ ನೇರವಾಗಿ ದೂರು ನೀಡುವಂತಹ ಕೆಲಸವನ್ನ ಮಾಡಿರ್ತಾರೆ. ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಅದಕ್ಕೆ ಪೂರಕವಾದ ಒಂದಷ್ಟು ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನ ಸಿಐಡಿ
ಅಧಿಕಾರಿಗಳು ಮಾಡಿದ್ದಾರೆ. ಅವರ ವಿರುದ್ಧ ಸಾಕ್ಷ್ಯಗಳ ಬಗ್ಗೆ ಹೈಕೋರ್ಟ್ಗೂ ಕೂಡ ಈಗಾಗಲೇ ಸಿಐಡಿ ತನಿಖಾ ತಂಡ ತಿಳಿಸುವಂತ ಕೆಲಸವನ್ನು ಮಾಡಿದೆ. ಆ ಒಂದು ಪ್ರಬಲ ಸಾಕ್ಷಿಗಳು ಅಂದ್ರೆ ಆರೋಪಿಗಳೆಲ್ಲರೂ ಕೂಡ A1 ಜಗದೀಶ್ ಏನಿದ್ದಾನೆ ಮತ್ತೆ ಬೇರೆ ಬೇರೆ ಆರೋಪಿಗಳ ಜೊತೆ ಭೈರತಿ ಬಸವರಾಜ್ ಅವರು ಸತತ ಕಾಂಟ್ಯಾಕ್ಟ್ ಇರುವಂತ ವಿಚಾರ ಆಗಿರ್ಬೋದು. ಮತ್ತೆ ಕೊಲೆ ನಡೆಯೋದಕ್ಕೂ ಮುಂಚೆ ಇವರು ಎಲ್ಲೆಲ್ಲಿ ಭೇಟಿ ಆಗಿದ್ರು ಮತ್ತೆ ಎಲ್ಲೆಲ್ಲಿ ಕರೆಗಳನ್ನ ಮಾತನಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಈಗಾಗಲೇ ಕಲೆ ಹಾಕುವಂತ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ರು. ಹೀಗಾಗಿ ಆ ಒಂದು ಸರ್ಕಮ್ಟೆನ್ಸ್ ಎವಿಡೆನ್ಸ್ ಗಳನ್ನ ಗಮನಿಸುವಂತ ಸಂದರ್ಭದಲ್ಲಿ ಇವರ ಪಾತ್ರ ವಿಶ್ವ ಕೊಲೆಯಲ್ಲಿ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹೀಗಾಗಿ ಇವೆಲ್ಲ ವಿಚಾರಗಳನ್ನ ಗಮನಿಸಿ ಕೋರ್ಟ್ ಅವರ ಬೇಲನ್ನ ಹೈಕೋರ್ಟ್ ರಿಜೆಕ್ಟ್ ಮಾಡುವಂತ ಕೆಲಸವನ್ನು ಮಾಡಿತ್ತು. ಯಾಕಂದ್ರೆ ಪ್ರಮುಖ ಸಾಕ್ಷಿಗಳು ಅಂತ ಏನ್ ಕರೀತಾರೆ ಅವೆಲ್ಲವೂ ಗಮನಿಸಿ ಅವರ ಬೇಲನ್ನ ರಿಜೆಕ್ಟ್ ಮಾಡಿತ್ತು. ಹೀಗಾಗಿ ಅವರು ತನಿಖೆಯನ್ನ ಎದುರಿಸಲೇಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಅವರ ವಿರುದ್ಧ ಇರುವಂತಹ ಸಾಕ್ಷ್ಯಗಳಿಗೆ ಏನೆಲ್ಲ ಕ್ಲಾರಿಫಿಕೇಶನ್ ಅನ್ನ ಬಸವರಾಜ್ ಅವರು ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಧನ್ಯವಾದ ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ.